ಸರ್, ಈಗ ನಮ್ಮ ಬೆಳಂಬರದಲ್ಲಿರುವಂಥ ಈ ಪಾರ್ಶ್ವವಾಯು ಹಾಸ್ಪಿಟಲ್ ಇದೆಯಲ್ಲ, ಅದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಹೀಗೆ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಈ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಥವಾ ಈ ನಮ್ಮ ಈ ಅರ್ಧಾಂಗವಾಯು ಅಂತಾರಲ್ಲ, ಅದರ ಅರ್ಥ ಏನು, ಅದು ಯಾಕೆ ಬರ್ತದೆ ಅಂತ? ಪಾರ್ಶ್ವವಾಯು ಇಡೀ ದೇಹದ ಒಂದು ಸೈಡಿಗೆ ಇದ್ದಕ್ಕಿದ್ದಂಗೆ ಒಂದು ಸೈಡಲ್ಲಿ ಚಲನೆ ನಿಂತು ಹೋಗ್ತದೆ, ಅಥವಾ ಮುಖದ ಒಂದು ಸೈಡ್ ನಿಂತು ಹೋಗಿರ್ಬೋದು, ಅಥವಾ ಕಾಲಿದ್ದು ಫುಟ್ ಡ್ರಾಪ್ ಅಂತ ಕಾಲು ಕೆಳಗಡೆ ಹೋಗಿರ್ಬೋದು, ಕೈ ಮೂಮೆಂಟ್ ಇಲ್ಲದೆ ಇರ್ಬೋದು. ಹಾಗೆ ತನ್ನಿತ್ತಾನೆ ಇದ್ದಕ್ಕಿದ್ದಾಗೆ ಒಂದು ಸೈಡು ನಿಷ್ಕ್ರಿಯ ಆಗಿಬಿಡ್ತದೆ, ಅಥವಾ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತದೆ. ಕೆಲವರಿಗೆ ಸ್ವಲ್ಪ ಜೋಮ್ ಬಂದು ಸ್ವಲ್ಪ ನಿಧಾನ, ಸ್ವಲ್ಪ ಶಕ್ತಿ ಕಡಿಮೆ ಆಗ್ತದೆ. ಇದಕ್ಕೆ ಸಾಮಾನ್ಯ ಬೇರೆ ಬೇರೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಈ ಕಡೆ ಪಾರ್ಶ್ವವಾಯು ಅಂತ ಹೇಳ್ತಾರೆ, ಅರ್ಧಾಂಗವಾತ ಅಂತ ಹೇಳಿ, ಲಕ್ವ ಅಂತ ಹೇಳ್ತಾರೆ. ಹೀಗೆ ಸ್ಟ್ರೋಕಿಗೆ ತುಂಬ ಆ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಸರ್, ಈಗ ಬರ್ಲಿಕ್ಕೆ ಕಾರಣ ಏನಂತ, ಪಾರ್ಶ್ವವಾಯು ಬರ್ಲಿಕ್ಕೆ ಕಾರಣ ಏನಂತ ಒಂದು ಪಾಯಿಂಟ್ ಹೇಳಿದ್ರೆ ಏನು ಕಾರಣ ಅಂತ? ಅದು ಮೇನು ಒಂದು 25 ಕಾರಣದಲ್ಲಿ ಸಾಮಾನ್ಯ ಬಿ ಪಿ, ಶುಗರು, ಹಾರ್ಟಿನ ತೊಂದರೆ, ಹೆಮೋಗ್ಲೋಬಿನ್ ವೇರಿಯೇಷನ್ನು, ತಂಬಾಕು, ಬೀಡಿ, ಹೀಗೆ ಕೆಲವು ಕಾರಣಗಳಿಂದ ಬಂದಿರ್ತದೆ. ಅಲ್ಲ, ಬೀಡಿ ಅಂದರೆ ಚಟಗಳಿಂದ ಬರುತ್ತೆ ಅಥವಾ ಹೆರಿಡಿಟಿಯಿಂದ ಬರುತ್ತೆ? ಚಟಗಳಿಂದ ಎರಡು ಚಟಗಳು ಹೆಚ್ಚಾಗಿ ವಿಶೇಷವಾಗಿ ನಾವು ನೋಡ್ತಾ ಇರುವಂಥದ್ದು ತಂಬಾಕಿಂದ ಮತ್ತು ಸ್ಮೋಕಿಂಗಿಂದ. ಓಕೆ, ತಂಬಾಕು, ಸ್ಮೋಕಿಂಗ್. ಸರ್, ಈಗ ನಿಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಈ ಪ್ಯಾರಲಿಸ್ ನೋಡ್ತಾ ಯೂಟ್ಯೂಬಲ್ಲಿ ನೋಡ್ತಾರೆ ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣ ನೋಡ್ತಾ ಟಿವಿ ನೋಡಿದಾಗ ನಿಮ್ಮ ಹಾಸ್ಪಿಟಲ್ನ ಹುಡುಕ ಬರ್ಬೇಕಂದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಬರ್ಬೇಕಂದ್ರೆ ನಿಮ್ಮ ಹಾಸ್ಪಿಟಲ್ ವಿಷಯನ ಎಲ್ಲೋ ನೋಡಿರ್ತಾರೆ, ಎಲ್ಲೋ ಟಿವಿ ನೋಡಿರ್ತಾರೆ ಅಥವಾ ಸಾಮಾಜಿಕ ಜಾಲತಾಣ ನೋಡಿರ್ತಾರೆ. ಅವ್ರು ನಿಮ್ಮನ್ನ ಬರ್ಬೇಕು, ಈ ಹಾಸ್ಪಿಟ್ಲಿಗೆ ಬರ್ಬೇಕಂದ್ರೆ ಯಾವೆಲ್ಲ ರೀತಿಯ ಮಾರ್ಗ ಮತ್ತು ಆಪ್ಷನ್ಸ್ ಇದೆ ಅವರಿಗೆ ಬರ್ಬೇಕಂದ್ರೆ? ಈಗ ಬರಬೇಕಂತ ಹೇಳಿದ್ರೆ, ಈಗ ರೋಡ್ಗಳಲ್ಲಿ, ಈಗ ಟ್ರೈನಲ್ಲಿ, ಬಸ್ನಲ್ಲಿ, ಈಗ ವೆಹಿಕಲ್ಗಳಲ್ಲಿ, ಬಸ್ನಲ್ಲಿ ಬರ್ಬೋದು. ಅಂಕೋಲ ಬರಬೇಕು. ಅಂಕೋಲ ಬಸ್ ಸ್ಟಾಪ್ನಿಂದ ಇಲ್ಲಿ 7 ಕಿಲೋಮೀಟರ್ ಆಗ್ತದೆ ಬೆಳಂಬರಕ್ಕೆ. ಸಾಮಾನ್ಯ ಗೂಗಲ್ ಮ್ಯಾಪಲ್ಲಿ ಕೂಡ ಹಾಕೊಂಡು ಬರ್ತಾರೆ. ಆ ಗೂಗಲ್ ಮ್ಯಾಪ್ ಕೂಡ ಕೆಲವು ಸಲ ರಾಂಗ್ ಆಗಿ ತೋರಿಸೋ ಸಾಧ್ಯತೆಯೂ ಇದೆ. ಹಾಗಾಗಿ ಜನರ ಹತ್ರ ಕೇಳಿಕೊಂಡು ಬಂದರೆ ತುಂಬಾ ಅನುಕೂಲ. ಬಾಸ್ಕೋಡ್ ರಸ್ತೆಯಿಂದ ಈ ಕಡೆ ತಕ್ಷಣ ಬರಲಿಕ್ಕಾಗತ್ತೆ. ಈಗ ಸಮುದ್ರ ಕಡೆಯಿಂದ ಒಂದು ರಸ್ತೆ ಇದೆ, ಅಲ್ಲೂ ಕೂಡ ಬರ್ಬೋದು. ಸ್ವಲ್ಪ ರಸ್ತೆ ಸ್ವಲ್ಪ ನಿಧಾನಕ್ಕೆ ಬರಬೇಕಾಗುತ್ತೆ. ಇಲ್ಲಾಂದರೆ ಫಾಸ್ಟ್ ಬಸ್ ಸ್ಟಾಪಿಂದ ಈಗ ಬಾಸ್ಕೋಡ್ ಮುಖಾಂತರ ಚೆನ್ನಾಗಿದೆ ರಸ್ತೆ, ಬರ್ಬೋದು, ಈ ಕಡೆ ಬರ್ಬೋದು. ಬಟ್ ಈಗ ತುಂಬ ಜನ ನಾನು ನಮ್ಮ ವಿಡಿಯೋಕ್ಕೆ ಕಾಲ್ ಮಾಡಿದಾಗ ಹೇಳ್ತಾ ಇರ್ತಾರೆ, ಸರ್ ಬಂದರೆ ಉಳಿಯೋ ವ್ಯವಸ್ಥೆ ಇದೆಯಾ, ಊಟದ ವ್ಯವಸ್ಥೆ ಇದೆಯಾ, ಯಾವ ಥರ ನಾವು ವಸತಿಯನ್ನು ಉಪಯೋಗಿಸ್ಕೊಳ್ಬೋದು ಅಂತ? ಇಲ್ಲಿ ನಮ್ಮಲ್ಲಿ ಸಾಮಾನ್ಯ ಉಳಿಯುವಂಥದ್ದಲ್ಲೂ 3 ಮಾಡೆಲ್ ರೂಮ್ಗಳಿದೆ. ಒಂದು ಒಳ್ಳೆ ರೂಮ್ ಇದ್ದರೆ, ಒಂದು ಬಾತ್ರೂಮು ಎಲ್ಲ ಇರುತ್ತೆ ಒಳಗಡೆ. ಅದಕ್ಕೆ ಯಾವುದೇ ರೂಮಿಗೆ ನಾವು ಬಟ್ಟೆ, ಬೆಡ್ಶೀಟ್ ಎಲ್ಲ ನಾವು ಇನ್ನು ಕೊಡೋದಿಲ್ಲ. ಯಾಕಂದರೆ ನಾವು ಎಣ್ಣೆ ಮಾಲಿಶ್ ಮಾಡೋದು ಇದರಿಂದ ಬಟ್ಟೆ ಕೊಳೆ ಆಗ್ತಿದೆ. ನಾವು ಅತ್ಯಂತ ಕಡಿಮೆ ದರದಿಂದ ನಾವು ಉಪಚಾರ ಮಾಡ್ತಾ ಇದ್ದೇವೆ. ದಿನನಿತ್ಯದ ಕೂಲಿ ಕೆಲಸಕ್ಕೆ ಇದೆ ಅಂತ 400, ಅತಿ ಕಡಿಮೆ ರೇಟಂದು 450 ಇದೆ. ಅವು ಈ ಕೂಲಿ ಕೆಲಸದ ರೇಟ್ 600ಕ್ಕಿಂತ ಹೆಚ್ಚಾಗಿದೆ. ಅದು ನಿಮ್ಮ ವಸತಿ ಮಾತ್ರ, ವಸತಿ ಎಲ್ಲ ಅದರಲ್ಲೇ ಬಂತು. ಊಟಕ್ಕೆ ಮಾತ್ರ ಸಪ್ರೇಟ್ ಇದೆ. ಊಟಕ್ಕೆ ಪಕ್ಕದಲ್ಲಿ ಹೋಟೆಲ್ ಇದೆ. ಇಲ್ಲ, ಅವರು ಅಡುಗೆ ಸಾಮಾನು ಇದೆ, ಎಲ್ಲ ಸ್ವಂತನೂ ಮಾಡ್ಕೋಬಹುದು. ಅವ್ರಿಗೇನು ಆಹಾರ ಬೇಕೋ ಅದನ್ನ ಅವ್ರು ರೆಡಿ ಮಾಡ್ಕೋಬಹುದು. ವಸತಿ ಅಂದ್ರೆ ಅವರಿಗೆ ಸ್ನಾನಕ್ಕೆ ಎಲ್ಲ ಒಳಗಡೆ ಇದೆ. ಓಕೆ, ಹಾಗಾದ್ರೆ ಉಳಿಲಿಕ್ಕೆ ತೊಂದರೆ ಇಲ್ಲ. ಈ ಬರುವಾಗ ಏನ್ ಮಾಡ್ತಾರೆ ಅಂದ್ರೆ, ಒಂದು 4 ಜನ ಬಂದಿರ್ತಾರೆ, ಒಂದು ರೂಮ್ ಸಾಕಾಗತ್ತದು. ಅವರು ಅವ್ರದೇ ಫ್ಯಾಮಿಲಿ ಇದ್ರೆ ಅಲ್ಲಿ ಉಳ್ಕೋತಾರೆ. ನಿಮ್ದು ಯಾವುದೇ ಸಮಸ್ಯೆ ಇಲ್ಲ. ಸರ್, ಈಗ ಈ ಕೆಲವೊಂದ್ಸಲ ಏನಾಗುತ್ತೆ, ಈ ಪ್ಯಾರಲಿಸ್ ಆಗುವಾಗ ಕೆಲವೊಂದ್ಸಲ ವಯಸ್ಕರಲ್ಲಾಗತ್ತೆ, ಕೆಲವೊಬ್ಬರು ಯುವಕರಲ್ಲಾಗತ್ತೆ. ಯುವಕರ ಕೂಡ ಏನಾದ್ರು ಜೋಶಲ್ಲಿ ಬಂದ್ಬಿಡ್ತಾರೆ, ಯಾರನ್ನು ಕರ್ಕೊಂಡು ಬಂದ್ಬಿಡ್ತಾರೆ ಕಾರಲ್ಲಿ. ಆದ್ರೆ ವಯಸ್ಸಾದವರಿಗೆ ಅದು 3rd ಸ್ಟೇಜ್ 4th ಸ್ಟೇಜ್ ಹೋಗಿರ್ತಾರೆ, ಅವರಿಗೆ ಏನು ಗೊತ್ತಾಗಲ್ಲ. ಅಂಥವ್ರನ್ನ ಕರ್ಕೊ ಬರ್ಬೇಕಾ ಬೇಡವಾ, ಅಥವಾ ಎಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸು ಸೆಕೆಂಡ್ ಆಪ್ಷನ್ ಆಗಿ ಇಲ್ಲಿ ಕರ್ಕೊಂಡು ಬರ್ಬೇಕಂತ? ಸ್ಟಾರ್ಟಿಂಗ್ನಲ್ಲಿ ಈಗ ಆಹಾರ ತಗೊಳ್ಳುವಂಥ ಸ್ಥಿತಿಯಲ್ಲಿ ಇದ್ದವಾಗ ನಮ್ಮಲ್ಲಿ ಡೈರೆಕ್ಟ್ ಕರ್ಕೊಂಡು ಬರ್ಬೋದು. ಆಹಾರ ತಗೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಹತ್ತಿರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಬಂದರೆ ತುಂಬಾ ಅನುಕೂಲ. ಮತ್ತು ಸ್ಟಾರ್ಟಿಂಗ್ನಲ್ಲಾದರೂ ಕೂಡ ಒಂದು ಪಕ್ಕದ ಹಾಸ್ಪಿಟ್ಲಲ್ಲಿ ಬಿ ಪಿ, ಶುಗರ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದರೆ ತುಂಬ ಅನುಕೂಲ. ಈಗ ತುಂಬ ಲಾಂಗಿಂದ ಬಂದುಬಿಡ್ತಾರೆ, ಬೆಂಗಳೂರು, ಬಾಂಬೆಯಿಂದ ಬರಬೇಕಾದ್ರೆ ಏನು ಚೆಕ್ ಮಾಡದೆ ಬಂದುಬಿಟ್ರೆ ಮಧ್ಯದಲ್ಲಿ ದಾರಿಯಲ್ಲೇ ಎಲ್ಲ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಪ್ರಾಥಮಿಕ ಚಿಕಿತ್ಸೆ ಎಲ್ಲ ಕೊಡಿಸ್ಕೊಂಡ್ಬಂದರೆ ತುಂಬಾ ಅನುಕೂಲ. ಬಟ್ ಈಗ ಸಮಾಜ ಮುಂದುವರೆದಿದೆ, ಟೆಕ್ನಾಲಜಿ ಮುಂದುವರೆದಿದೆ, ಇಲ್ಲಿ ಇಂಗ್ಲೀಷ್ ಮೆಡಿಸಿನ್ ಮತ್ತು ಆಯುರ್ವೇದ ಮೆಡಿಸಿನ್ ಮಧ್ಯೆ ಸ್ವಲ್ಪ ತಿಕ್ಕಾಟ ನಡೀತಿದೆ. ಅಂಥದ್ರಲ್ಲಿ ನೀವು ಆಯುರ್ವೇದಿಕ್ ಮೆಡಿಸಿನ್ ಕೊಡೋದ್ರ ಜೊತೆಗೆ ನೀವೇನಾದರೂ ಒಂದು ಟೆಕ್ನಾಲಜಿನ ಉಪಯೋಗಿಸ್ಕೊಂಡಿದ್ದೆ, ಅಂದರೆ BP ಸ್ಕ್ಯಾನಿಂಗ್ ಮಾಡೋದು ಅಥವಾ ಎಕ್ಸ್ರೇ ನೋಡುವಂಥದ್ದು ಏನಾದರೂ ಒಂದು ಸ್ವಲ್ಪ ನಿಮಗೆ? ಇಲ್ಲ, ಈಗ ಸಾಮಾನ್ಯ ನಾವು ತುಂಬ ಪೇಷಂಟ್ ನೋಡ್ತಾ ಇದ್ರಿಂದ
ಸಾಮಾನ್ಯ ಅಂದಾಜು ಈ ಪೇಷಂಟ್ ಇದೇ ಸ್ಥಿತಿಯಲ್ಲಿ ಅವರು ಇದೆ ಅಂತ ನಾವು ತಕ್ಷಣ ನಾವು ಬಿ ಪಿ ಎಲ್ಲ ಚೆಕ್ ಮಾಡ್ತಿರಲ್ಲ, ಅದಕ್ಕೆ ನಾ ಕೇಳಿ. ಹಾಂ, ಬಿ ಪಿ ಶುಗರ್ ಎಲ್ಲ ವೆರಿವಿಷನ್ ಅಂತ ನಾವು ಫಸ್ಟಿಗೆ ಪ್ರಾಥಮಿಕವಾಗಿ ಚೆಕ್ ಮಾಡ್ಕೋತೇವೆ. ಹಾಗೆ ನಾವು ಟ್ರೀಟ್ಮೆಂಟ್ ಅಲ್ಲ ನಾರ್ಮಲ್ ಇದ್ಬಿಟ್ರೆ ಟ್ರೀಟ್ಮೆಂಟ್ ಚಾಲು ಮಾಡಿಬಿಡ್ತೇವೆ, ಇರಬೇಕಂತ ಇದ್ದರೆ. ಇಲ್ಲ ಇರೋದಿಲ್ಲ ಅಂತ ಹೇಳಿದ್ರೆ ನಾವು ಔಷಧ ಕೊಟ್ಟು ಕಳಿಸ್ತೀವಿ. ಇಲ್ಲ ಇರಲೇಬೇಕು ಅಂತ ಹೇಳಿದ್ರು ಕೂಡ ಆ ಪೇಷಂಟ್ ನಮ್ಮ ಹತ್ರ ಸುಧಾರಿಸಲಿಕ್ಕೆ ಕಷ್ಟ ಆದರೆ ನಾವು ಪಕ್ಕದ ಯಾವುದಾದ್ರು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ರೆಫರ್ ಮಾಡ್ತೀವಿ. ಹೌದು, ಹೇಳ್ತೇವೆ. ಅಂದರೆ ಅವ್ರಿಗೆ ಆರೋಗ್ಯ ತುಂಬ ಹದಗೆಡ್ತಾ ಇದ್ದಾರೆ, ಅವಾಗ ನಾವು ಬೇರೆ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಒಂದು ಅವರು ಈಗ ಪೇಷಂಟ್ ಕರ್ಕೊ ಬರ್ತಾರೆ. ಮತ್ತೊಂದು ಆಪ್ಷನ್ ಅಂದ್ರೆ ಅವ್ರಿಗೆ ಬರ್ಲಿಕ್ಕೆ ಆಪ್ಷನ್ಸ್ ಇರಲ್ಲ, ಯಾಕಂದ್ರೆ ಅಜ್ಜಿ ಇರ್ತಾರೆ, ಅವರು ನಿಮ್ಮ ವಿಡಿಯೋಗಳನ್ನ ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ ನೋಡಿರ್ತಾರೆ, ಅವರಿಗೆ ಔಷಧಿ ಬೇಕು, ಬರ್ಲಿಕ್ಕೆ ಆಗಲ್ಲ ಅಂತ ಒಂದು ಆಪ್ಷನ್ ಹೇಗಂತ. ಅದಕ್ಕೆ ಈಗ ಏನಾಗಿದೆ, ನಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆ, ಯಾಕಂದ್ರೆ ತುಂಬಾ ಕಾಲ್ ಬರ್ತದೆ ಅಂತ, ತುಂಬಾ ಕಾಲ್ ಬರುತ್ತೆ, ನಮ್ಗೆ ಬರ್ಲಿಕ್ಕೆ ಆಗಲ್ಲ, ಏನ್ ಮಾಡ್ಬೋದು, ಬಸ್ಸಲ್ಲಿ ಕಳಿಸ್ಬೋದು, ನಿಮ್ಗೆ ಯಾರೋ ಪರಿಚಯ ಇದ್ರೆ ಅಂತ ನಮಗೂ ಕಾಲ್ ಬರುತ್ತೆ. ಅಂತವ್ರಿಗೆ ಏನಾಗಿದೆ, ನಾವು ಬರ್ಲಿಕ್ಕೆ ಆಗೋದಿಲ್ಲ, ದೂರ ಇರ್ತದೆ, ಬೇರೆ ಬೇರೆ ರಾಜ್ಯಗಳಿಂದ ಫೋನ್ ಮಾಡ್ತಾರೆ. ಈಗ ಬೇರೆ ದೇಶಕ್ಕೆ, ಬೇರೆ ರಾಜ್ಯಗಳಿಗೆ ಕೊರಿಯರ್ ಸರ್ವಿಸ್ ಅಷ್ಟು ಫಾಸ್ಟ್ ಹೋಗೋದಿಲ್ಲ. ಮತ್ತು ನಮ್ಮದು ಎಲೆ ಔಷಧ ಅಲ್ಲೇ ಹಾಳಾಗುತ್ತೆ, ತುಂಬ ದಿನ ಹಾಳಾಗ್ತದೆ. ಹಾಗಾಗಿ ನಾವು ಅವರನ್ನು ಅಲ್ಲಿ ಹತ್ತಿರದ ಯಾರಾದರೂ ಬೇರೆ ಟ್ರೀಟ್ಮೆಂಟ್ ಮಾಡಂತ ನಾವು ಹೇಳ್ತೇವೆ, ಸಲಹೆ ಕೊಡ್ತೇವೆ. ಬಂದ್ರೆ ಒಳ್ಳೇದು, ಯಾರಾದರೂ ಬರೋರಿದ್ರೆ ಬರ್ಬೋದು, ಬಂದು ತಗೊಂಡೋದ್ರೆ ಇಲ್ಲ ಅಲ್ಲಿ ಹತ್ತಿರ ಎಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ ಅಲ್ಲೇ ಮಾಡ್ಕೊಳ್ಳು ಅಂತ ಹೇಳ್ತೇವೆ. ಹೌದು. ಕೆಲವರು ಇಲ್ಲ ನಿಮ್ದು ಒಂದು ಔಷಧ ಮಾಡಲೇಬೇಕು ಅಂತ ಹೇಳಿದವಾಗ ಕೊರಿಯರ್ ಕಳ್ಸ್ಕೊಡೋ ಕೆಲವು ಹುಡುಗರಿದ್ದಾರೆ, ಅವರು ಲೇಟಾಗಿ ಕಳ್ಸ್ಕೊಡ್ತಾರೆ. ಹೌದು, ಫಾಸ್ಟ್ ಸ್ವಲ್ಪ ಬದಿಗೆ ಸೈಡ್ ಇಟ್ಕೊಳ್ಳಿ ಬೆಟರ್ ಅಂತ. ಹೌದೌದು, ಅಷ್ಟು ಇದೆ, ಚೆನ್ನಾಗಿಲ್ಲ, ಕಳ್ಸ್ಕೊಡೋ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಸರ್, ಈಗ ಈ ಮತ್ತೊಂದು ಆಪ್ಷನ್ ಅಂದ್ರೆ, ಮತ್ತೊಂದು ಕ್ವಶನ್ ಅಂದ್ರೆ, ಈ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಬರ್ದೇ ಇದ್ದಂಗೆ ಏನಾದರೂ ಮುನ್ಸೂಚನೆ ಅಥವಾ ಏನಾದರೂ ಒಂದು ಕ್ರಮ ಇದೆಯಾ? ನಮ್ಮ ಫಿಸಿಕ್ ಎಕ್ಸರ್ಸೈಸ್ ಅಥವಾ ಊಟದ ವ್ಯವಸ್ಥೆಯಲ್ಲಿ ಸ್ವಲ್ಪ, ಅಥವಾ ಸಿಗರೇಟ್ ಬಿಡುವಂಥದ್ದು, ಡ್ರಿಂಕ್ಸ್ ಬಿಡುವಂಥದ್ದು, ಏನಾದರೂ ಒಂದು ಆಪ್ಷನ್ ಇದ್ರೆ, ಅಂದ್ರೆ ಏನಾದರೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸ್ಟ್ರೋಕ್ ಬರ್ದೇ ಇದ್ದಾಗ ಏನಾದರೂ ಒಂದು ತಡೆಗಟ್ಟು ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಈ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದ್ದರೆ, ಸಾಮಾನ್ಯ ಒಂದು ಫ್ಯಾಮಿಲಿಯಲ್ಲಿ ಮುಂದೆ ತಂದೆ ತಾಯಿಗೆ ಅವರು ಬಂದಿರ್ತು, ಅವಾಗ ಅವರು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ರೆ ಅವರಿಗೆ ತಡೆಗಟ್ಟಲಿಕ್ಕೆ ತುಂಬ ಬಿಟ್ಟರೆ ಹೌದು ತುಂಬ ಅನುಕೂಲ. ಎಕ್ಸರ್ಸೈಸ್ ಮಾಡಿದ್ರೆ ಸ್ವಲ್ಪ. ಹೌದು. ಮತ್ತು ಸ್ಮೋಕಿಂಗು ಮತ್ತು ತಂಬಾಕು ಅಂತೂ ಬೇಡೇ ಬೇಡ, ಅಂದ್ರೆ ತಂಬಾಕು ಮತ್ತು ಸ್ಮೋಕಿಂಗ್ ಅದರಿಂದ ಬಂದೇ ಬರುತ್ತೆ, ತುಂಬಾ ಜನರಿಗೆ ಬಂದೇ ಬರ್ತದೆ ಅಲ್ಲಿ. ಅಂದ್ರೆ ತಂಬಾಕು ಮತ್ತು ಸ್ಮೋಕಿಂಗ್ ಮಾಡುವಂತ ಆಲ್ಮೋಸ್ಟ್ ಜನರಿಗೆ ಬರ್ತದೆ ಅಂತ ಹೇಳ್ಬೋದು. ಬಂದೇ ಬರ್ತದೆ, ಹೌದು, ಅದು ಹೈಯೆಸ್ಟ್ ಬರ್ತದೆ. ಮೇನ್ ಅಂದ್ರೆ ನಾವು ತಂಬಾಕು ಮತ್ತು ಸಿಗರೇಟ್ ದೂರ ಇಟ್ಟರೆ, ಹೌದು, ಚಟಗಳೆಲ್ಲ ಅವೆರಡೆ, ಅದರಲ್ಲಿ ತುಂಬಾನೇ ತೊಂದರೆ ಆಗ್ತದೆ. ಎರಡನೇದಾಗಿ ಸ್ವಲ್ಪ ಈ ಮದ್ಯಪಾನ ಸ್ವಲ್ಪ ಓಕೆ, ಬಟ್ ಇದು ಮಾತ್ರ ಸಿಗರೇಟ್ ಮತ್ತು ಸ್ಮೋಕ್ ಅನ್ನ ಬಿಡ್ಲೇಬೇಕು, ಇಲ್ಲಾಂದ್ರೆ ಅದು ಬರುವಂತ ಚಾನ್ಸಸ್ ತುಂಬಾ ಇದೆ. ಬರ್ತದೆ, ಹೌದು, ಬಂದೇ ಬರ್ತದೆ. ಸರ್, ಈ ಸ್ಟ್ರೋಕ್ ಅಂದ ಕೂಡಲೇ ನಿಮ್ಗೆ ಏನಾದ್ರು ಒಂದು ಟ್ರೈನಿಂಗ್ ಆದಾಗ ಅಥವಾ ನಿಮ್ಗೆ ಏನಾದ್ರು ದೊಡ್ಡವ್ರು ಹೇಳಿದಾಗ, ನಿಮ್ಮ ಪೂರ್ವಜರು ಹೇಳಿದಾಗ, ಏನಾದ್ರು ನರ ಬ್ಲಾಕ್ ಆಗತ್ತಾ, ಅಥವಾ ಈ ಕೊಬ್ಬಿನ ಅಂಶದಿಂದ ಆಗತ್ತಾ, ಅಥವಾ ಏನು ಬ್ಲಡ್ ಇಂದ ಆಗತ್ತಾ, ಏನಂತ ನಾರ್ಮಲ್? ಈಗ ಬಿ ಪಿ ಹೆಚ್ಚಾದವಾಗ ತಲೆಯಲ್ಲಿ ರಕ್ತನಾಳ ಹೊಡೆದು ಆಗುತ್ತೆ, ಶುಗರ್ ಹೆಚ್ಚಾದರೂ ಹಾಗಾಗುತ್ತದೆ, ಹಿಮೋಗ್ಲೋಬಿನ್ ಜಾಸ್ತಿ ಆದರೂ ಎಲ್ಲ ರೀಜನ್ನು ಬ್ರೈನ್ನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಆಗಿರುವಂಥದ್ದು. ಅದಕ್ಕೆ ಈಗ ತಕ್ಷಣ ಪರಿಹಾರ ಅಂತ ಹೇಳಿದರೆ, ಈಗ ಹತ್ತಿರದ ಯಾವುದಾದ್ರು ಹಾಸ್ಪಿಟ್ಲಿಗೆ ನೋಡಿ ಪ್ರಾಥಮಿಕ ಚಿಕಿತ್ಸೆ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ಈ ಕೊಬ್ಬರಿ ಎಣ್ಣೆ ಕುಡಿದ್ರೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತದೆ. ತಕ್ಷಣ ಕೊಬ್ಬರಿ ಎಣ್ಣೆ ಒಂದು 100 ml ಕುಡಿದ್ಬಿಟ್ರೆ ಅದು ಈ ಬಿ ಪಿ ಹೆಚ್ಚಿಗೆ ಇದ್ದವ್ರನ್ನ ಸ್ವಲ್ಪ ನಾರ್ಮಲ್ ಅಂದರೆ ಈ ಮೋಷನ್ ಆಗ್ತದೆ. ಬಿ ಪಿ ಕೊಬ್ಬರಿ ಎಣ್ಣೆ ಕುಡಿದ ಕೂಡಲೇ ಮೋಷನ್ ಹೋದ ನಂತರ ಬಿ ಪಿ ಸ್ವಲ್ಪ ಡೌನ್ ಆಗ್ತದೆ, ಅವು ಸ್ವಲ್ಪ ರಿಲೀಫ್ ಸಿಗ್ತದೆ, ಸ್ವಲ್ಪ ಡೌನ್ ಆಗಿ ಸ್ವಲ್ಪ ರಿಕವರಿಗೆ ಅನುಕೂಲ ಆಗ್ತದೆ, ಸ್ವಲ್ಪ ಸಪೋರ್ಟ್ ಸಿಗ್ತದೆ ಕೊಬ್ಬರಿ ಎಣ್ಣೆ.